ನಮಸ್ಕಾರ. ಇವತ್ತು ನಾವು ಮೀನರಾಶಿಯವರ ಜೀವನದಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ. ಇದನ್ನ ಕೇವಲ ಒಂದು ಬದಲಾವಣೆ ಅನ್ನೋದಕ್ಕಿಂತ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ಕಾಲಘಟ್ಟ ಅಂದ್ರೆ ತಪ್ಪಾಗಲ್ಲ. ಬಹುಶಃ ನಿಮಗೆ ಇದು ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ಅಂತರಂಗದಲ್ಲಿ, ಮನಸ್ಸಿನ ಆಳದಲ್ಲಿ ಒಂದು ದೊಡ್ಡ ಬದಲಾವಣೆ ಈಗಾಗಲೇ ಶುರುವಾಗಿದೆ. ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಶಾಂತವಾಗಿ ಕಂಡ್ರೂ ನಿಮ್ಮೊಳಗೆ ಒಂದು ರೀತಿ ಕ್ರಾಂತಿಯೇ ನಡೀತಿದೆ. ಹಾಗಿದ್ರೆ ಈ ಎಲ್ಲ ಬದಲಾವಣೆಗಳ ಹಿಂದಿರೋ ರಹಸ್ಯವಾದ್ರೂ ಏನು? ಅದುವೇ ನಿಮ್ಮ ಜಾತಕದ ಒಂದು ಬಹಳ ಮುಖ್ಯವಾದ ಮನೆಯಲ್ಲಿ ನಡೀತಿರೋ 5 ಗ್ರಹಗಳ ಒಂದು ಅಪರೂಪದ ಸಂಯೋಗ. ಇದು ನಿಮ್ಮ ಜೀವನದ ಗುಪ್ತ ಭಾಗಗಳ ಮೇಲೆ ದೊಡ್ಡ ಪ್ರಭಾವ ಬೀರ್ತಿದೆ. ಈ ಗ್ರಹಗಳ ಸಂಯೋಗದ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ತುಂಬಾ ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಹೊರಗಿಂದ ನೋಡೋಕೆ ಎಲ್ಲವೂ ನಾರ್ಮಲಾಗಿ ಕಾಣಿಸ್ಬೋದು, ಆದ್ರೆ ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು, ನೀವು ತಗೊಳ್ಳೋ ನಿರ್ಧಾರಗಳು ಎಲ್ಲವೂ ಒಳಗೊಳಗೆ ಬದಲಾಗ್ತಿರುತ್ತೆ. ಇಷ್ಟು ದಿನ ಉತ್ತರನೇ ಸಿಗದಿರೋ ಎಷ್ಟೋ ಪ್ರಶ್ನೆಗಳಿಗೆ ಈಗ ಒಂದೊಂದಾಗೆ ಉತ್ತರ ಸಿಗೋಕ್ ಶುರುವಾಗುತ್ತೆ. ಗ್ರಹಗಳ ಪ್ರಭಾವದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಮ್ಮ ಸ್ವಂತ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಕೊನೆಗೆ ನಮ್ಮ ಭವಿಷ್ಯವನ್ನ ರೂಪಿಸೋದು ನಮ್ಮದೇ ಸ್ವಭಾವ. ಹೌದು, ಜ್ಯೋತಿಷ್ಯ ಅಂದ್ರೆ ಬರೀ ಭವಿಷ್ಯ ಹೇಳೋದಲ್ಲ, ಅದು ನಮ್ಮನ್ನ ನಮಗೆ ತೋರ್ಸೋ ಒಂದು ಕನ್ನಡಿ ಇದ್ಹಾಗೆ. ನಿಮ್ಮ ಹುಟ್ಟಿದ ನಕ್ಷತ್ರ, ಪಾಡದ ಆಧಾರದ ಮೇಲೆ ನಿಮ್ಮ ಸ್ವಭಾವ ಕೂಡ ಹೇಗೆಲ್ಲ ವಿಭಿನ್ನವಾಗಿರುತ್ತೆ ಅಂತ ಈಗ ನೋಡೋಣ. ನೋಡಿ, ನೀವೆಲ್ರೂ ಮೀನ್ ರಾಶಿಯವರೇ ಆಗಿರ್ಬೋದು, ಆದ್ರೆ ನಿಮ್ಮ ಹುಟ್ಟಿದ ನಕ್ಷತ್ರದ ಪಾದ ನಿಮ್ಮ ಪರ್ಸನಾಲಿಟಿಗೆ ಒಂದು ಯುನೀಕ್ ಟಚ್ ಕೊಡುತ್ತೆ. ಉದಾಹರಣೆಗೆ ನೋಡಿ, ಪೂರ್ವ ಭಾದ್ರಪದದ 4ನೇ ಪಾದದವರು ತುಂಬಾ ಆಳವಾಗಿ ಯೋಚನೆ ಮಾಡೋರಾದ್ರೆ, ಉತ್ತರ ಭಾದ್ರಪದದ 4ನೇ ಪಾದದವರಲ್ಲಿ ಹುಟ್ಟಿನಿಂದಲೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ನಿಮ್ಮ ಈ ಒಳಗಿನ ಶಕ್ತಿಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮುಂದೆ ತಗೊಳ್ಳೋ ನಿರ್ಧಾರಗಳಿಗೆ ಇದೇ ದಾರಿದೀಪ ಆಗುತ್ತೆ. ಸರಿ, ಈಗ ಸ್ವಲ್ಪ ಸಮಯ ಹಿಂದಕ್ಕೆ ಹೋಗೋಣ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸ್ತಿದ್ದ ಒತ್ತಡ ಇದೆಯಲ್ಲ, ಅದು ಖಂಡಿತ ಸಾಮಾನ್ಯವಾದದ್ದಲ್ಲ. ಅದು ಶನಿಯ ಪ್ರಭಾವದಿಂದ ಬಂದಂತಹ ಒಂದು ದೊಡ್ಡ ಜೀವನ ಪರೀಕ್ಷೆ ಅಂತಾನೆ ಹೇಳಬಹುದು. ನೆನಪಿಸ್ಕೊಳ್ಳಿ, ಆ ಟೈಮ್ನಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ರಿಸಲ್ಟ್ಸ್ ತಡವಾಗ್ತಿತ್ತು. ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳು ದೊಡ್ಡ ತಪ್ಪು ತಿಳುವಳಿಕೆಗೆ ಕಾರಣ ಆಗ್ತಿತ್ತು. ಅನ್ಕೊಂಡಿರದ ಖರ್ಚುಗಾರು ಬಂದು ನಿಮ್ಮ ಎಲ್ಲ ಪ್ಲಾನ್ಗಳನ್ನ ಹಾಳು ಮಾಡ್ತಿತ್ತು. ಅಷ್ಟೇ ಅಲ್ಲ, ಕೆಲಸದ ಜಾಗದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಸರಿಯಾದ ಬೆಲೆ ಸಿಗದೇ ಇದ್ದಾಗ ಒಂಥರ ಮಾನಸಿಕವಾದಿ ಭಾರ ಅನಿಸ್ತಿತ್ತು ಅಲ್ವಾ? ಆದರೆ ಒಂದು ವಿಷಯ ನೆನಪಿಡಿ, ಆ ಕಷ್ಟದ ಸಮಯ ನಿಮ್ಮನ್ನ ದುರ್ಬಲ ಮಾಡೋಕೆ ಬಂದಿದ್ದಲ್ಲ. ಬದಲಾಗಿ ಅದು ನಿಮ್ಗೆ ದುಡ್ಡಿನ ಬೆಲೆ ಏನು ಅಂತ ಕಲಿಸ್ತು, ಸಂಬಂಧಗಳಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅಂತ ತೋರಿಸಿಕೊಡ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಮಾನಸಿಕವಾಗಿ ಇನ್ನಷ್ಟು ಗಟ್ಟಿ ಮಾಡಿದೆ. ಇದು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಬೇಕಾದ ಒಂದು ಗಟ್ಟಿ ಅಡಿಪಾಯ. ಸರಿ, ಭೂತಕಾಲದ ಕಥೆ ಆಯ್ತು. ಈಗ ವರ್ತಮಾನಕ್ಕೆ ಬರೋಣ. ಸದ್ಯಕ್ಕೆ 2 ದೊಡ್ಡ ಕಾಸ್ಮಿಕ್ ಶಕ್ತಿಗಳು ನಿಮ್ಮ ಜೀವನವನ್ನ ಶೇಪ್ ಮಾಡ್ತವೆ. ಒಂದು ಗುರುಗ್ರಹದ ಪ್ರಭಾವ, ಇನ್ನೊಂದು ಆ 5 ಗ್ರಹಗಳ ಸಂಯೋಗ. ನೋಡಿ, ಈ ಸಮಯದಲ್ಲಿ 2 ಶಕ್ತಿಗಳು ಒಂದೇ ಸಾರಿ ಕೆಲಸ ಮಾಡ್ತಿವೆ. ಒಂದು ಕಡೆ ಗುರು ನಿಮ್ಮ ಒಳಗಿನ ಪ್ರಪಂಚ ಅಂದ್ರೆ ಮನೆ, ಕುಟುಂಬ, ಮನಃಶಾಂತಿ ಈ ವಿಷಯಗಳ ಮೇಲೆ ಫೋಕಸ್ ಮಾಡಿಸ್ತಿದ್ರೆ, ಇನ್ನೊಂದು ಕಡೆ ಆ 5 ಗ್ರಹಗಳ ಸಂಯೋಗ ನಿಮ್ಮ ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ಖರ್ಚು ವೆಚ್ಚ, ವೃತ್ತಿ, ಪ್ರಯಾಣ ಈ ಥರದ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರ್ತಿದೆ. ಈ ಪಂಚಗ್ರಹ ಸಂಯೋಗದ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಿ. ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಆದರೆ ಇದೇ ಸಮಯದಲ್ಲಿ ಹಳೆಯ ಸಾಲಗಳನ್ನು ತೀರ್ಸೋಕೆ ಅಥವಾ ಹೂಡಿಕೆಗಳನ್ನು ಸರಿಪಡಿಸ್ಕೊಳ್ಳೋಕ್ಕೂ ಇದು ಒಳ್ಳೆಯ ಅವಕಾಶ. ವೃತ್ತಿ ಜೀವನದಲ್ಲಿ ಕೆಲವು ಸೀಕ್ರೆಟ್ ಪ್ರಾಜೆಕ್ಟ್ಗಳು ಅಥವಾ ವಿದೇಶದಿಂದ ಅವಕಾಶಗಳು ನಿಧಾನವಾಗಿ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹ ಕೊಡುವ ಸಣ್ಣಪುಟ್ಟ ಸಿಗ್ನಲ್ಗಳನ್ನ, ವಿಶೇಷವಾಗಿ ನಿದ್ದೆಗೆ ಸಂಬಂಧಪಟ್ಟ ಹಾಗೆ, ಕಡೆಗಣಿಸಬೇಡಿ. ಇಷ್ಟೆಲ್ಲ ಗ್ರಹಗಳ ಪ್ರಭಾವದ ನಡುವೆ ಬ್ಯಾಲೆನ್ಸ್ ಕಂಡುಕೊಳ್ಳೋದು ಹೇಗೆ? ಬನ್ನಿ, ಈಗ ಕೆಲವು ತುಂಬಾನೇ ಸರಳ ಆದ್ರೆ ಅಷ್ಟೇ ಶಕ್ತಿಯುತವಾದ ಪರಿಹಾರಗಳ ಬಗ್ಗೆ ನೋಡೋಣ. ನೋಡಿ, ದೊಡ್ಡ ಬದಲಾವಣೆಗಳಿಗೆ ಯಾವಾಗ್ಲೂ ದೊಡ್ಡ ಹೆಜ್ಜೆಗಳೇ ಬೇಕಂತೇನಿಲ್ಲ. ಸರಳವಾದ ಅಭ್ಯಾಸಗಳು ಅದ್ಭುತಗಳನ್ನ ಮಾಡಬಲ್ಲವು. ಪ್ರತಿ ಗುರುವಾರ ವಿಷ್ಣುವಿಗೆ ದೀಪ ಹಚ್ಚೋದು ಮಾನಸಿಕ ಸ್ಥಿರತೆ ಕೊಡುತ್ತೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ 3 ನಿಮಿಷದ ವಿರಾಮ ಅನ್ನೋದನ್ನ ಸ್ವಲ್ಪ ಗಮನಿಸಿ. ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಕೇವಲ 3 ನಿಮಿಷ ಸುಮ್ಮನೆ ಇದ್ಬಿಡಿ. ಇದು ನಿಮ್ಮ ಸಂಬಂಧಗಳನ್ನ ಮತ್ತು ಮನಸ್ಸಿನ ಶಾಂತಿಯನ್ನ ಕಾಪಾಡೋಕೆ ಒಂದು ಅತ್ಯಂತ ಶಕ್ತಿಶಾಲಿ ಟೂಲ್. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ಗ್ರಹಗಳು ಗೂಗಲ್ ಮ್ಯಾಪ್ ಇದ್ದ ಹಾಗೆ.
ದಾರಿ ತೋರಿಸಬಹುದು ಅಷ್ಟೇ, ಆದ್ರೆ ಆ ದಾರಿಯಲ್ಲಿ ಡ್ರೈವ್ ಮಾಡ್ಬೇಕಾದವ್ರು ನೀವೇ. ಹಾಗಿದ್ರೆ ಈ ದೊಡ್ಡ ಪರಿವರ್ತನೆಯ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನ, ನಿಮ್ಮ ಗಮನವನ್ನ ಮೊದಲು ಎಲ್ಲಿ ಕೇಂದ್ರೀಕರಿಸಲು ಇಷ್ಟಪಡ್ತೀರಾ? ನಿಮ್ಮ ಕುಟುಂಬದ ಕಡೆಗೋ, ವೃತ್ತಿಯ ಕಡೆಗೋ, ಅಥವಾ ನಿಮ್ಮ ಆಂತರಿಕ ಶಾಂತಿಯ ಕಡೆಗೋ? ಯೋಚಿಸಿ, ಯಾಕೆಂದ್ರೆ ನಿಮ್ಮ ಇವತ್ತಿನ ಆಯ್ಕೆಯೇ ನಿಮ್ಮ ನಾಳೆಯ ಭವಿಷ್ಯ.